ಸದಾ ಆರೋಗ್ಯವಾಗಿರಲು ಹಿರಿಯರ 55 ಸಲಹೆಗಳು. 1. ಪ್ರತಿದಿನ ಒಣ ದ್ರಾಕ್ಷಿ ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. 2. ಕಪ್ಪು ದ್ರಾಕ್ಷಿಯನ್ನು ತಿನ್ನುವುದು ಮೈ ಬಣ್ಣವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. 3. ಆಹಾರವನ್ನು ಸಂಪೂರ್ಣವಾಗಿ ಅಗಿದು ತಿನ್ನುವುದರಿಂದ ಯಾವುದೇ ರೋಗವು ಬೇಗನೆ ಬರುವುದಿಲ್ಲ. 4. ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನು ಸೇವಿಸುವ ಮೂಲಕ ದೀರ್ಘಕಾಲದ ಕೆಮ್ಮನ್ನು ಗುಣಪಡಿಸಬಹುದು ಮತ್ತು ಅಲರ್ಜಿಯಿಂದ ಪರಿಹಾರ ಸಿಗುತ್ತದೆ. 5. ನಿಮಗೆ ಹಸಿವಾಗದಿದ್ದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನ ಚಟ್ನಿ ಮಾಡಿ ತಿನ್ನಿ. ಇದು ಹಸಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 6. ಜ್ಞಾಪಕ ಶಕ್ತಿ ದುರ್ಬಲವಾಗಿರುವ ಮಕ್ಕಳಿಗೆ ಫ್ಲೆಕ್ಸ್ ಮತ್ತು ಬಾದಾಮಿಗಳನ್ನು ತಿನ್ನಿಸಬೇಕು. 7. ಎದ್ದ ನಂತರವೂ ನಿಮಗೆ ಮತ್ತೆ ನಿದ್ದೆ ಬಂದರೆ ನಿಮ್ಮ ಮೆದುಳು ದುರ್ಬಲವಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. 8. ಹೊರಗಿರುವಾಗ ಆಹಾರವನ್ನು ಎಂದಿಗೂ ಸೇವಿಸಬೇಡಿ. ಇದು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗಬಹುದು. 9. ಅತಿಯಾದ ಉಗುಳುವಿಕೆಯಿಂದಾಗಿ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ ಮತ್ತು ಮನಸ್ಸು ದುರ್ಬಲವಾಗುತ್ತದೆ. 10. ಒಣ ಕೊತ್ತಂಬರಿಯ 3-4 ಕಾಳು ತಿಂದರೆ ವಾಂತಿ ಬರುವುದಿಲ್ಲ. 11. ಬೀಟ್ರೂಟ್ ರಸವನ್ನು ಕುಡಿಯುವುದರಿಂದ ನಿಮ್ಮ ಮೈಬಣ್ಣವು ಎಂದಿಗೂ ಮುಸುಕಾಗುವುದಿಲ್ಲ. 12. ಖರ್ಜೂರದ ಸೇವನೆಯಿಂದ ಮೂಳೆಗಳು ದುರ್ಬಲವಾಗುವುದಿಲ್ಲ. 13. ಪ್ರತಿದಿನ 1 ಪೇರಲವನ್ನು ತಿಂದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ. 14. ಕತ್ತರಿಸಿದ ನಿಂಬೆಹಣ್ಣನ್ನು ನಿಮ್ಮ ಫ್ರಿಡ್ಜ್ನಲ್ಲಿ ಇಡುವುದರಿಂದ ಫ್ರಿಡ್ಜ್ನಲ್ಲಿ ಹೊಲಸು ವಾಸನೆ ಬರದಂತೆ ತಡೆಯುತ್ತದೆ. 15. ರಾತ್ರಿಯಲ್ಲಿ ಕಡಿಮೆ ಆಹಾರವನ್ನು ಸೇವಿಸುವುದರಿಂದ ಬೊಜ್ಜು ಕ್ರಮೇಣ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. 16. ಸೇಬು ತಿನ್ನುವುದರಿಂದ ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಯ ಸಮಸ್ಯೆ ನಿವಾರಣೆಯಾಗುತ್ತದೆ. 17. ಶುಂಠಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಿರಲು ಸಹಾಯ ಮಾಡುತ್ತದೆ. 18. ಪ್ರತಿದಿನ ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು ವಿಟಮಿನ್ ಡಿ ಕೊರತೆಯನ್ನು ತಡೆಯುತ್ತದೆ ಮತ್ತು ದೇಹವನ್ನು ಸದೃಢವಾಗಿರಿಸುತ್ತದೆ. 19. ಅಂಜೂರದ ಹಣ್ಣುಗಳನ್ನು ತಿನ್ನುವವರಲ್ಲಿ ಉಸಿರಾಟದ ತೊಂದರೆ ದೂರವಾಗುತ್ತದೆ. 20. ಕೊತ್ತಂಬರಿ ನೀರು ಕುಡಿಯುವುದರಿಂದ ಥೈರಾಯಿಡ್ ಸಮಸ್ಯೆ ನಿವಾರಣೆಯಾಗುತ್ತದೆ. 21. ಟೊಮ್ಯಾಟೊಗಳ ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಮತ್ತು ಮೂತ್ರದಲ್ಲಿ ಸೋಂಕು ಇರಬಹುದು. 22. ಬೆಳಿಗ್ಗೆ ಹಸಿರು ಹುಲ್ಲಿನ ಮೇಲೆ ಕುಳಿತು ದೀರ್ಘವಾಗಿ ಉಸಿರಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗುತ್ತವೆ. 23. ದಾಳಿಂಬೆ ರಸಕ್ಕೆ ಕರಿಮೆಣಸು ಸೇರಿಸಿ ಮತ್ತು ಕಲ್ಲುಪ್ಪು ಸೇರಿಸಿ ಕುಡಿಯುವುದರಿಂದ ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ನಿವಾರಿಸುತ್ತದೆ. 24. ಮೂತ್ರಪಿಂಡದ ಕಲ್ಲುಗಳನ್ನು ತಪ್ಪಿಸಲು ನೀವು ವಾರಕ್ಕೆ 2 ಬಾರಿ ಕಲ್ಲಂಗಡಿ ರಸವನ್ನು ಕುಡಿಯಬೇಕು. 25. ಪ್ರತಿದಿನ ರವೆ ತಿನ್ನುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ. 26. ನಿದ್ರೆಯ ಕೊರತೆ ಇರುವ ವ್ಯಕ್ತಿಯು ಸಕ್ಕರೆ ರೋಗದಿಂದ ಬಳಲುತ್ತಾನೆ. 27. ಪ್ರತಿ ರಾತ್ರಿ ಮಲಗುವಾಗ ನಿಮ್ಮ ಕಾಲುಗಳನ್ನು ತೆರೆದು ಮಲಗಬೇಕು. ಇದರಿಂದ ನೀವು ಉತ್ತಮ ನಿದ್ರೆ ಮಾಡಬಹುದು. 28. ತಲೆದಿಂಬನ್ನು ಇಟ್ಟುಕೊಂಡು ಮಲಗುವುದರಿಂದ ದೇಹದ ಮೂಳೆಗಳು ವಕ್ರವಾಗುತ್ತವೆ ಮತ್ತು ಬೆನ್ನು ನೋವು ಬರುತ್ತದೆ. 29. ಚಳಿಗಾಲದಲ್ಲಿ ಶುಂಠಿ ಟೀ ಕುಡಿಯುವುದು ಒಳ್ಳೆಯದು. ಶುಂಠಿ ಬೆಚ್ಚಗಿರುತ್ತದೆ ಮತ್ತು ಶೀತದಿಂದ ನಿಮ್ಮನ್ನು ರಕ್ಷಿಸುತ್ತದೆ. 30. ನಿಮಗೆ ಹಲ್ಲು ನೋವು ಇದ್ದರೆ ನಿಮ್ಮ ಹಲ್ಲಿನ ಕೆಳಗೆ 1 ಲವಂಗವನ್ನು ಇಟ್ಟುಕೊಳ್ಳಿ. ಅದು ಉತ್ತಮ ಪರಿಹಾರವನ್ನು ನೀಡುತ್ತದೆ. 31. ಗ್ಯಾಸ್ ಸಮಸ್ಯೆಯಿಂದ ತ್ವರಿತವಾಗಿ ಪರಿಹಾರ ಪಡೆಯಲು ಬೆಳ್ಳುಳ್ಳಿ ಎಸಳನ್ನು ಸಿಪ್ಪೆ ತೆಗೆದು 2 ಚಮಚ ಶುದ್ಧ ತುಪ್ಪದೊಂದಿಗೆ ಅಗೆಯಿರಿ. ತಕ್ಷಣ ಪರಿಹಾರ ದೊರೆಯುತ್ತದೆ. 32. ನಿಂಬೆ ರಸದೊಂದಿಗೆ ಈರುಳ್ಳಿ ರಸವನ್ನು ಬೆರೆಸಿ ಕುಡಿಯುವುದರಿಂದ ವಾಂತಿ ಬರುವುದನ್ನು ನಿಲ್ಲಿಸುತ್ತದೆ. 33. ಒಣಗಿದ ಪಲಾವ್ ಎಲೆಗಳನ್ನು ನುಣ್ಣಗೆ ಪುಡಿ ಮಾಡಿ ಪ್ರತಿ 3 ದಿನಕ್ಕೊಮ್ಮೆ ಹಲ್ಲು ಉಜ್ಜುವುದರಿಂದ ಹಲ್ಲುಗಳು ಹೊಳೆಯುತ್ತದೆ. 34. ಪಿಕ್ಕಳಿಕೆ ಮುಂದುವರೆದರೆ 1-2 ಚಮಚ ತಾಜಾ ಶುದ್ಧ ತುಪ್ಪ ಬಿಸಿ ಮಾಡಿ ಸೇವಿಸಿ. 35. ತಾಜಾ ಕೊತ್ತಂಬರಿ ಸೊಪ್ಪಿನ ವಾಸನೆ ನೋಡುವುದರಿಂದ ಸೀನುವಿಕೆಯನ್ನು ನಿಲ್ಲಿಸುತ್ತದೆ. 36. ನೀವು ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ರಾತ್ರಿಯಲ್ಲಿ ಮಲಗಿಕೊಳ್ಳುವಾಗ ಸಾಸಿವೆ ಎಣ್ಣೆಯನ್ನು ಕಾಲಿನ ಅಡಿಭಾಗಕ್ಕೆ ಹಚ್ಚಿ. 37. ಯಾವುದೇ ರೀತಿಯ ಹೊಟ್ಟೆಯ ಸಮಸ್ಯೆಯ ಸಂದರ್ಭದಲ್ಲಿ ನಿಂಬೆ ನೀರನ್ನು ಕುಡಿಯಬೇಕು. 38. ಗರ್ಭಿಣಿಯರು ತೆಂಗಿನ ನೀರನ್ನು ಕುಡಿಯಬೇಕು, ಏಕೆಂದರೆ
ಇದು ಮಗುವಿನ ಮೈ ಬಣ್ಣವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. 39. ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುವ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಆದ್ದರಿಂದ ಯಾವಾಗಲೂ ಸಂತೋಷವಾಗಿರಲು ಕಲಿಯಿರಿ. 40. ನಿಮ್ಮ ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಜೀರಿಗೆ ನೀರಿನಲ್ಲಿ ಬೆಲ್ಲ ಬೆರೆಸಿ ಕುಡಿಯಿರಿ. ಅದು ರಕ್ತದ ಕೊರತೆಯನ್ನು ಹೋಗಲಾಡಿಸುತ್ತದೆ. 41. ನೀವು ಮೊಸರು ಮತ್ತು ಮಜ್ಜಿಗೆ ಸೇವಿಸಿದರೆ ತಕ್ಷಣ ಬಾಳೆಹಣ್ಣು ಮಾತ್ರ ಸೇವಿಸಬಾರದು. 42. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡುವ ವ್ಯಕ್ತಿಗೆ ತುರಿಕೆ ಸಮಸ್ಯೆ ಇರುವುದಿಲ್ಲ. 43. ಹೊಕ್ಕುಳಿಗೆ ಎಣ್ಣೆ ಹಾಕುವುದರಿಂದ ಮಹಿಳೆಯರ ಮುಖ ಮತ್ತು ಕೂದಲಿಗೆ ಹೊಳಪು ಬರುತ್ತದೆ. 44. ಉಪಹಾರವನ್ನು ಎಂದಿಗೂ ಬಿಡಬೇಡಿ, ಇದು ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 45. ಹೆಚ್ಚು ಬೆಲ್ಲ ಸೇವಿಸುವ ಮಹಿಳೆಯರಿಗೆ ಬೇಗನೆ ಆಯಾಸವಾಗುವುದಿಲ್ಲ ಮತ್ತು ದೇಹದಲ್ಲಿ ದೌರ್ಬಲ್ಯವೂ ಇರುವುದಿಲ್ಲ. 46. ಅಧಿಕ ರಕ್ತದೊತ್ತಡ ಇರುವ ಜನರು ಡೈರಿ ಉತ್ಪನ್ನಗಳನ್ನು, ಸಕ್ಕರೆ ಸಂಸ್ಕರಿಸಿದ ಆಹಾರಗಳು, ಕರಿದ ಆಹಾರಗಳನ್ನು ತ್ಯಜಿಸಬೇಕು. 47. ಕರಿದ ಆಹಾರ ಮತ್ತು ಇತರ ಕೊಬ್ಬಿನ ಆಹಾರಗಳನ್ನು ತಪ್ಪಿಸಿ, ಇವು ಅನೇಕ ರೋಗಗಳಿಗೆ ಮೂಲ ಕಾರಣಗಳಾಗಿವೆ. 48. ಧೂಮಪಾನವನ್ನು ತಪ್ಪಿಸಿ, ಧೂಮಪಾನವು ದೇಹ ಮತ್ತು ವಯಸ್ಸಿನ ಮೇಲೆ ಪರಿಣಾಮ ಬೀರುವುದಲ್ಲದೆ ಶ್ವಾಸಕೋಶದ ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ಕಾರಣವಾಗಬಹುದು. 49. ಚಳಿಗಾಲದಲ್ಲಿ ಕೀಲು ನೋವಿನ ದೂರು ಹೆಚ್ಚಾಗಿ ಇರುತ್ತದೆ. ಧಾತು ಎಲೆಗಳಿಗೆ ಎಣ್ಣೆ ಹಚ್ಚಿ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಕಟ್ಟಿದರೆ ಶಮನವಾಗುತ್ತದೆ. 50. ಕಫ ಶೇಖರಣೆ ಮತ್ತು ಉಬ್ಬಸ ಹೆಚ್ಚಾದರೆ ಅಜ್ವೈನ್, ಸಣ್ಣ ಮೆಣಸು ಮತ್ತು ಗಸಗಸೆಗಳ ಕಷಾಯವನ್ನು ಕುಡಿಯುವುದರಿಂದ ಶೀಘ್ರ ಪರಿಹಾರ ದೊರೆಯುತ್ತದೆ. ಊಟದ ನಂತರ ಜೀರಿಗೆ ಪುಡಿಯನ್ನು ಸೇವಿಸಿ, ಜೀರ್ಣಕ್ರಿಯೆ ಚೆನ್ನಾಗಿ ಇರುತ್ತದೆ. 52. ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆಯಲ್ಲಿ 3-4 ಎಸಳು ಬೆಳ್ಳುಳ್ಳಿಯನ್ನು ಕುದಿಸಿ ತಣ್ಣಗಾದ ನಂತರ ಮಸಾಜ್ ಮಾಡಿದರೆ ದೇಹದ ನೋವಿನಿಂದ ಶಮನವಾಗುತ್ತದೆ. 53. ಚಳಿಗಾಲದಲ್ಲಿ ನೋವಿನಿಂದ ಬಳಲುತ್ತಿದ್ದರೆ ಅಡಿಕೆಯನ್ನು ಹಾಲಿನಲ್ಲಿ ಅರೆದು ಹಣೆಗೆ ಹಚ್ಚಿದರೆ ಪರಿಹಾರ ಸಿಗುತ್ತದೆ. 54. ಜೀರ್ಣಾಂಗ ವ್ಯೂಹದ ಸಮಸ್ಯೆ ಇರುವ ರೋಗಿಗಳು ಶೀತದಿಂದಾಗಿ ಮಲಬದ್ಧತೆ ಹೆಚ್ಚಾಗುವ ಅಪಾಯವಿರುತ್ತದೆ. ಅವರು ಶೀತದಲ್ಲಿ ಸಾಕಷ್ಟು ನೀರು ಕುಡಿಯಬೇಕು. 55. ಈರುಳ್ಳಿ ಪೇಸ್ಟನ್ನು ಒಡೆದ ಮೊಡವೆಗಳ ಮೇಲೆ ಹಚ್ಚುವುದರಿಂದ ಪರಿಹಾರ ಸಿಗುತ್ತದೆ. ಚರ್ಮಕ್ಕೆ ಪೋಷಣೆ ನೀಡಿ ನೈಸರ್ಗಿಕ ಕಾಂತಿ ನೀಡುತ್ತದೆ ಮತ್ತು ಚರ್ಮದ ಬಣ್ಣವನ್ನು ಸುಧಾರಿಸುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.